ಹಾಯ್ ಫ್ರೆಂಡ್ಸ್, ಹೇಮರಘು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೀಡಿಯೋಗಳು ಮಾಡಿ ತುಂಬ ದಿನ ಆಗಿದೆ, ಬಟ್ ನನಗೆ ಹಾಕ್ಲಿಕ್ಕೆ ಟೈಮ್ ಸಿಗ್ತಾಯಿಲ್ಲ. ಇದು ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ಗಣೇಶನ ದೇವಸ್ಥಾನ ಟೀ ಎಸ್ಟೇಟು ಎಲ್ಲ ಮುಗಿಸ್ಕೊಂಡು ಅದರ ನಾಳೆಗೆ ನಾವಿಲ್ಲಿ ರೀಚ್ ಆಗೋ ತನಕ, ಅಂದರೆ ಉಡುಪಿ ಹತ್ರ ಹಿರಿಯಡ್ಕ ಅಂತ ಒಂದು ಊರಿದೆ, ಅಲ್ಲಿಗೆ ರೀಚ್ ಆಗೋ ತನಕ ಮಧ್ಯಾಹ್ನ 12 ಗಂಟೆ 12:30 ಆಯಿತು. ಅಷ್ಟರಲ್ಲಿ ಫಸ್ಟು ರೂಮ್ ಬುಕ್ ಮಾಡಿ ರೂಮೆಲ್ಲ ಶಿಫ್ಟ್ ಅಂದರೆ ಲಗೇಜ್ ಎಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ನಾವು ಬೀಚ್ ಹತ್ರ ಹೋಗೋಣ ಅಂದ್ಕೊಂಡು, ಈಗ ಆಲ್ರೆಡಿ 1 ಗಂಟೆ ಆಗಿದೆ, ಊಟ ಟೈಮ್ ಆಗಿದೆ. ಮತ್ತು ನಾವು ಇದೆಲ್ಲ ಮಾಡಿ ಮತ್ತೆ ಹೋಗೋ ತನಕ 3 ಗಂಟೆ ಆಗುತ್ತೆ ಅಂತೇಳಿ ಏನು ಮಾಡಿದ್ರು ಅಂತೇಳಿದ್ರೆ ರೂಮ್ ಹತ್ರ ಹೋದ್ವಿ, ರೂಮ್ ಬುಕ್ ಮಾಡೋಣ ಅಂತ. ಅಲ್ಲಿ ನಮಗೆ ರೂಮ್ ಸಿಕ್ತು, ಬಟ್ ಆದರೆ ಆವಾಗ ತಾನೇ 2 ರೂಮ್ ಖಾಲಿಯಾಗಿತ್ತು. ಅವರು ಕ್ಲೀನ್ ಮಾಡಿಸ್ಕೊಡ್ತೀವಿ, 1 ಅವರ್ ವೆಯ್ಟ್ ಮಾಡಿ ಅಂದರು. ಹಂಗಾಗಿ ನಾವು ವೆಯ್ಟ್ ಮಾಡೋದು ಬೇಡ, ಯಾಕಂದರೆ ನಮ್ಮ ಯಜಮಾನರು ಲಾಸ್ಟ್ ಟೈಮ್ ಬಂದಿದ್ದಾಗ ಅಲ್ಲೇ ಮಾಡ್ಕೊಂಡಿದ್ರು, ಕ್ಲೀನಾಗಿ ಚೆನ್ನಾಗಿತ್ತು ಅಂತೇಳಿ ಬಂದು ಮಾಡ್ಕೊಳ್ಳೋಣ ಅಂತೇಳಿ ನಾವು ಅವ್ರ ಹತ್ರ ರೂಮ್ನ ಬುಕ್ ಮಾಡಿಟ್ಟು ಬರ್ತೀವಿ ಸಂಜೆ ಅಷ್ಟರಲ್ಲಿ, ಈವ್ನಿಂಗ್ ಅಷ್ಟರಲ್ಲಿ ಅಂತ ಹೇಳಿ ನಮ್ಮ ಪಣ್ಣ ನಾವು ಹೋಟೆಲ್ಗೆ ಹೋದ್ವಿ. ಅಲ್ಲಿಂದ 1 ಕಿಲೋಮೀಟರ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇದಿದೆ ನಾನ್ ವೆಜ್, ನಿಮಗೆ ಗೊತ್ತಿರುತ್ತೆ ಮಂಗಳೂರು ಉಡುಪಿ ಸೈಡೆಲ್ಲ ಆಲ್ಮೋಸ್ಟ್ ಜಾಸ್ತಿ ನಿಮಗೆ ಫಿಶ್ ಊಟನೇ ಸಿಗುತ್ತಲ್ವಾ. ಹಂಗಾಗಿ ನಾವು ಯಾಕಂದರೆ ಯಾರೂ ತಿನ್ನೋಂಗಿರಲಿಲ್ಲ, ನಾವು ಯಾರೂ ತಿನ್ನಲಿಲ್ಲ. ನಮ್ಮ ಯಜಮಾನ್ರು ಮಾತ್ರ ತಿಂತೀನಿ ಅಂತ ಅವರು ಫುಲ್ಲು ಮೈಂಡಲ್ಲಿ ಇಟ್ಕೊಂಬಿಟ್ಟಿದ್ರು, ಯಾಕಂದರೆ ಅಲ್ಲಿ ಹೋದರೆ ಅವ್ರು ಜಾಸ್ತಿ ಮೀನು ಊಟ ಮಾಡ್ತಾರೆ. ಹಂಗಾಗಿ ಮೀನು ಊಟ ಮಾಡ್ತೀವಿ ಅಂತ ನೀವು ಊಟ ಮಾಡಿ ಅಂದರು. ಇಲ್ಲಪ್ಪ ನಮಗೆ ಬೇಡ, ನಾವು ದೇವಸ್ಥಾನಕ್ಕೆಲ್ಲ ಹೋಗಬೇಕು, ಯಾಕಂದರೆ ಉಡುಪಿ ಕೃಷ್ಣಂಗೆ ಇರ್ಬೋದು ತುಂಬ ದೇವಸ್ಥಾನಗಳಿಗೆ ಓಡಾಡಬೇಕು, ಹಾಗಾಗಿ ನಾವು ತಿನ್ನಲ್ಲ, ನೀವು ತಿನ್ನಿ ಅಂತೇಳಿ ನಾವು ಫಿಕ್ಸ್ ಆಗಿದ್ವು. ಹಂಗಾಗಿ ನಾವು ಕೂಡ ವೆಜ್ ಹೋಟ್ಲು ಒಂದು ಸಿಕ್ತು ನಮಗೆ, ಪ್ರಭೂಸ್ ಇದಂತ ಸಿಕ್ತು. ತುಂಬ ಚೆನ್ನಾಗಿತ್ತು ಊಟ ಮಾತ್ರ, ಸೇಮ್ ನಮ್ಗೆ ಹೇಗೆ ನಾವಿಲ್ಲಿ ಊಟ ಇರುತ್ತೆ ಸೌತ್ ಇಂಡಿಯನ್ ಫುಡ್ಡು ಅದೇ ರೀತಿ ಇತ್ತು. ತುಂಬ ಟೇಸ್ಟಿಯಾಗಿತ್ತು, ಹೈಜೀನ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಮಗೆ ನಾನು ಹೇಳ್ದಂಗೆ ಇದು ಉಡುಪಿ ಹತ್ರ ಹಿರಿಯಡ್ಕ ಅಂತೇಳಿ, ಅಲ್ಲಿಂದ ನಮಗೆ ಮಲ್ಪೆ ಬೀಚ್ ಒಂದು 8-10 ಕಿಲೋಮೀಟ್ರನ ಆಯಿತು, ಒಂದು ಅರ್ಧ ಗಂಟೆ ಆಗುತ್ತೆ. ಮೇನ್ ರೋಡು ಮಣಿಪಾಲ್ ಇರ್ಬೋದು, ಮಂಗಳೂರು ಇರ್ಬೋದು, ತುಂಬ ಉಡುಪಿ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲನೂ ಕೂಡ ನೋಡಿಕೊಂಡು ಬೀಚ್ ಹತ್ರ ಬಂದರೆ ಅದು ನೋಡಲಿಕ್ಕೆ 2 ಕಣ್ಣು ಸಾಲದು, ಅಷ್ಟು ಜನ ಮುಳುಗಿ ಎದ್ದೇಳ್ತಾಯಿದ್ರು. ಬಟ್ ಅದು ಒಂದೊಂದು ಸಲ ಬೀಚನ್ನು ಸ್ವಲ್ಪ ಭಯ ಆಗುತ್ತೆ, ಯಾಕಂದರೆ ಫಸ್ಟ್ ಟೈಮ್ ಏನೂ ಆಗಿಲ್ಲ ನಮಗೆ ಮಲ್ಪೆ ಬೀಚ್ ಬಂದಾಗ. ಸೆಕೆಂಡ್ ಟೈಮ್ ನಾವು ಮುರುಡೇಶ್ವರಕ್ಕೆ ಹೋಗಿದ್ದಾಗ ಸ್ವಲ್ಪ ಅಲ್ಲಿ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದು, ಅವಾಗಿಂದ ಸ್ವಲ್ಪ ಬೀಚ್ ಅಂದರೆ ಭಯ ಆಗುತ್ತೆ. ಹಂಗಾಗಿ ನಾನು ಮೊದಲೇ ಹೇಳ್ಕೊಂಡು ಹೋಗಿದ್ದೆ, ನಾವು ಜಾಸ್ತಿ ಮುಂದಕ್ಕೆ ಹೋಗೋದು ಬೇಡ, ತುದಿಲೇ ಆರೋಣ ಅಂತ. ಆಯಿತು ಅಂತೇಳಿ ನಮ್ಮ ಯಜಮಾನರು ಕೂಡ ಅವರು ಕೂಡ ಕಾರೆಲ್ಲ ಪಾರ್ಕಿಂಗ್ ಮಾಡಿ ಅಪ್ಪ ಮಗ ಇಬ್ಬರು ಕೂಡ ಬಂದರು. ಅವ್ನ ಮೈಂಡ್ ಸೆಟ್ ಏನಿತ್ತು ಅಂದರೆ ನಾನು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಇತ್ತು, ಹಂಗೆ ಕೂಡ ಎಂಜಾಯ್ ಮಾಡಿದೆ. ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಬಟ್ ಆದರೆ ನಾವು ಇನ್ನೊಂದು ಬೀಚ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನಮ್ಮ ಯಜಮಾನರು. ಕಾಪು ಬೀಚ್ ಹೋಗಿದ್ದೆ ಲಾಸ್ಟ್ ಟೈಮು, ಅದು ತುಂಬ ಎಂಜಾಯ್ ಮಾಡ್ಬೋದು, ತುಂಬ ಇದಕ್ಕಿನ್ನ ಚೆನ್ನಾಗಿದೆ, ಕ್ಲೀನಾಗಿ ನೀರದು ತುಂಬ ಚೆನ್ನಾಗಿದೆ ಅಂತೇಳಿದ್ರು. ಹಾಗಾಗಿ ಇಲ್ಲೊಂದು 2-3 ಅವರ್ಸ್ ಆಡಿದ್ವು, ಯಾಕಂದರೆ ಊಟ ಮಾಡ್ಕೊಂಡು ಬಂದಿದ್ದಾಗಿ ನಮಗೇನೂ ಸುಸ್ತಾಗ್ತಿರಲಿಲ್ಲ, ಆಯಾಸ ಆಗ್ತಿರಲಿಲ್ಲ, ಆರಾಮಾಗಿ. ಬಿಸಿಲು ಕೂಡ ಕಡಿಮೆ ಇತ್ತು ನಾವು ಹೋಗಿದ್ದಾಗ, ಆಮೇಲೆ ಜಾಸ್ತಿ ಆಯಿತು. ಹಾಗಾಗಿ ನಮಗೇನು ಟಯರ್ಡ್ ಅಂತ ಏನೂ ಅನ್ನಿಸ್ಲಿಲ್ಲ. ಹಾಗಾಗಿ ನೀರಲ್ಲಿ ಮಾತ್ರ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ. ಹೆಂಗೆ ಎಂಜಾಯ್ ಮಾಡಿದ್ರು ಅಂದರೆ 2 ಅವರ್ಸು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವು. ನನ್ನ ಮಗನ ಮತ್ತೆ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ. ನಾವು ಹೋಗಿದ್ದು ಒಂದು 5-6 ಡೇಸ್ ಏನು ಟ್ರಿಪ್ ಹೋಗಿದ್ವು, ಅದರಲ್ಲಿ 1 ಡೇ ಫುಲ್ ಬೀಚಲ್ಲೇ ಆಡೋಣ ಅಂತ ಫಿಕ್ಸ್ ಆಗಿದ್ವು. ಹಂಗಾಗಿ 2 ಬೀಚ್ಗೆ ಹಾಫ್ ಡೇ ಅಂದ್ಕೊಂಡು, ಬಟ್ ಅಲ್ಲಿ ಇಲ್ಲಿಗೆ ಬರೋ ತನಕ ನಾವು 2 ಗಂಟೆ 2:30 ಆಗೋಯಿತು. ಬಟ್ ಏನು ಮಾಡೋಕ್ಕಲ್ಲ, ಇಲ್ಲೊಂದು 2 ಅವರ್ಸ್ ಆಡಿಕೊಂಡು ಕಾಪು ಬೀಚ್ಗೆ ಹೋಗೋಣ. ಅಲ್ಲಿಂದ ಒಂದು 10-12 ಕಿಲೋಮೀಟ್ರ್ ಆಗುತ್ತೆ, ಅದು ತುಂಬ ಚೆನ್ನಾಗಿದೆ. ಇನ್ನೂ ಬೀಚ್ಗಳಿದ್ದಾವೆ, ನೆಕ್ಸ್ಟ್ ಟೈಮ್ ಪಡುಬಿದ್ರಿ ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡು. ಬಟ್ ಅದೇ ನಮಗೆ ನಾವು ಪ್ಲ್ಯಾನ್ ಹೇಗೆ ಮಾಡ್ಕೊಂಡು ಹೋಗಿರ್ತೀವಿ ಹಾಗೆ ಇದು ಮಾಡಬೇಕಲ್ವಾ. ಇಂತಿಂಥ ದಿನ ಇಂತಿಂಥ ಟೈಮ್ಗೆ ಇಂಥ ಕಡೆನೇ ಹೋಗಬೇಕು ಅಂತ ನಾವು ಫುಲ್ಲು ಟೈಮ್ ಫಿಕ್ಸ್ ಮಾಡ್ಕೊಂಡು ಹೇಗೆ ಹೋಗಿದ್ದೋ ಅದೇ ಥರನೇ ಫಾಲೋ ಮಾಡ್ತಾಯಿದ್ದ. 1 ಅವರ್ 2 ಅವರ್ ಸ್ವಲ್ಪ ವೇರಿಯೇಷನ್ ಆಗ್ತಿತ್ತು. ಅದು ಬಿಟ್ಟರೆ ಮಾತ್ರ ನಾವೇನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವು ಹಾಗೆ ರೀಚ್ ಆಗ್ತಿದ್ವು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ನೀರಲ್ಲಿ ಬೀಚಲ್ಲಿ ಆಡಿದ್ವು. ಸುಸ್ತಾಯಿತು. ಅಷ್ಟರಲ್ಲಿ ಒಂದು 4:30-5 ಆಯಿತು. ಅಷ್ಟು ನಮ್ಮ ಯಜಮಾನರು ನಡೀರಿ ಆ ಬೀಚ್ಗೆ ಹೋಗೋಣ ಅಂತೇಳಿ ಅವ್ರು ಊಟಕ್ಕೆ ಹೋದರು. ಯಾಕಂದರೆ ಊಟಕ್ಕೆ ಅಂದರೆ ಊಟ ತಿನ್ನೋಕೆ ಹೋಗಿಲ್ಲ, ಫಿಶ್ ತಿನ್ಲಿಕ್ಕೆ ಹೋದರು. ನಾನು ಇಲ್ಲೇ ಫಿಶ್ ತಿಂತೀನಿ, ಸಮುದ್ರದ ಹತ್ರನೇ ನಾನು ಎಂಜಾಯ್ ಮಾಡಬೇಕು ಅದನ್ನೆಲ್ಲ ಅಂತೇಳಿದ್ರು. ನಮಗೂ ಹಿಂಸೆ ಮಾಡಿದ್ರು, ಆದರೆ ನಾವು ತಿನ್ನೋ ಮನಸ್ಥಿತಿ ಇರಲಿಲ್ಲ. ಬೇಡಪ್ಪ ನೀವು ತಿನ್ನಿ ಅಂತೇಳಿ ನಮ್ಮ ಪಣ್ಣ ಊಟ ಮಾಡ್ಕೊಂಬಂದಿದ್ವಲ್ಲ, ಜ್ಯೂಸ್ ಎಲ್ಲ ಕೊಡಿಸಿದ್ರು. ಕುಡ್ಕೊಂಡು ನಾನು ನಮ್ಮಮ್ಮ ಕೂತ್ಕೊಂಡಿದ್ವು, ಅವ್ರ ಅಪ್ಪ ಮಗ ಇಬ್ಬರು ಹೋಗಿ. ನನ್ನ ಮಗ ಕೂಡ ತಿಂದಿಲ್ಲ, ಯಾಕೆಂದರೆ ನನಗೆ ಬೇಡ, ನನಗಿಷ್ಟ ಇಲ್ಲ ಅಂತ. ಯಾಕೆಂದರೆ ನಾನು ರಿಸಲ್ಟ್ ಬರೋವರೆಗೂ ಕೂಡ ನಾನು ತಿನ್ನಲ್ಲ ಅಂತ ಗೊತ್ತಿದ್ದೀನೋ ಗೊತ್ತಿಲ್ಲ, ನನ್ನ ಲಾಸ್ಟ್ ವೀಡಿಯೋಸೆಲ್ಲ ಹೇಳಿದ್ದೀನಿ. 1-1.5 ತಿಂಗಳು ಎಕ್ಸಾಮ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಬಿಟ್ಟಿದ್ದವನು, ರಿಸಲ್ಟ್ ಬರೋವರೆಗೂ ತಿನ್ನಲ್ಲ ಅಂತ ಹೇಳಿದ್ದ. ರಿಸಲ್ಟ್ ಬಂದ ಮೇಲೇ ಹೋಗೋಣ ಅನ್ನೋ ಪ್ಲ್ಯಾನ್ ಇದ್ದಿದ್ದು ನಮ್ಮದು ಟ್ರಿಪ್ಗೆ. ಆವಾಗ ಇನ್ನೂ ಎಂಜಾಯ್ ಮಾಡ್ಬೋದು
ಮಾಡ್ಬೋದು ನಾನ್ ವೆಜ್ ಎಲ್ಲ ತಿನ್ಕೊಂಡು ಅಂತ. ಅದೇನೋ ಸಡನ್ನಾಗಿ ಇದಕ್ಕಿದಂಗೆ ಫಿಕ್ಸ್ ಮಾಡಿಕೊಂಡು ಆಯಿತು ಅಷ್ಟು ಬಂದ್ಬಿಡಾಗ ಮಳೆ ಗಿಳೆ ಶುರು ಆದರೆ ಆ ಕಡೆ ಎಲ್ಲ ಹೋಗೋಕ್ಕಾಗಲ್ಲಲ್ವ, ಹಂಗಾಗಿ ಬೇಡ ಅಂತ ಇದು ಮಾಡಿಕೊಂಡು ನಾವಿಲ್ಲಿ ವಾಶ್ರೂಮ್ ಎಲ್ಲ ಯೂಸ್ ಮಾಡ್ಬೋದಿತ್ತು, ಸ್ನಾನ ಎಲ್ಲ ಮಾಡ್ಕೊಬೋದಿತ್ತು. ಬಟ್ ಆದರೆ ನಾವು ಇನ್ನೊಂದು ಬೀಚ್ಗೆ ಹೋಗ್ಬೇಕಲ್ವ, ಹಾಗಾಗಿ ಬೇಡ ಒಟ್ಟಿಗೆ ಅದು ಮುಗಿಸ್ಕೊಂಡು ಒಟ್ಟಿಗೆ ಹೋಗೋಣ ರೂಮ್ಗೆ ಅಂತೇಳಿ. ಇದು ನೋಡಿ ಒಳ್ಳೆ ಆಟ ಸಾಮಾನು ಇರುತ್ತೆ ನೋಡಿ, ಚಿಕ್ಕ ಮಕ್ಕಳು ಆಟ ಸಾಮಾನು ಆ ಥರ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಇದು ಮುಗಿಸ್ಕೊಂಡು ಇನ್ನೊಂದು ದಾರಿ ಇದೆ ಮೇನ್ ರೋಡು, ಅದು ಬಿಟ್ಟು ನಮಗೆ ಇದು ಸಮುದ್ರ ದಾರಿಲೇ ಕರ್ಕೊಂಡೋದ್ರು. ನೀವು ನೆಚ್ಚಿದ್ರೆ ಬಿಡ್ತಿರೋ 10-12 ಕಿಲೋಮೀಟ್ರ್ ನಾವೇನು ಹೋದು ಒಂದೇ ಸಮುದ್ರ, ಉದ್ದಕ್ಕೂ ಸಮುದ್ರ ನೋಡ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೋ. ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಕಡೆನೂ ಈ ಕಡೆ ಹೊಳೆ ಈ ಕಡೆ ಸಮುದ್ರ, ಮಧ್ಯದಲ್ಲಿ ರೋಡ್ ಇತ್ತು. ಅದು ನೋಡಲಿಕ್ಕೆ ಒಂಥರ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ನೀವೇನಾದರೂ ಹೋಗಿಲ್ಲ ಅಂದರೆ ಖಂಡಿತ ಈ ರೂಟಲ್ಲಿ ಹೋಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ನಾವೆಲ್ಲ ನಿಲ್ಸ್ಕೊಂಡು ಹೋಗ್ಬೋದಿತ್ತು, ಬಟ್ ಆದರೆ ನಮಗೆ ಯಾಕೆ ಬೀಚಿಗೆ ಲೇಟ್ ಆಗುತ್ತೆ ಅಂತೇಳಿ ನೀವೇ ನೋಡ್ತಾ ಇದ್ದೀರಲ್ವ, ಉದ್ದಕ್ಕೂ ಹೀಗೆ ಸಿಗುತ್ತೆ 10-12 ಕಿಲೋಮೀಟ್ರ್. ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು. ನೀವು ಏನಾದ್ರು ಹೋಗೋದಿದ್ದರೆ ಖಂಡಿತ ಈ ರೂಟಲ್ಲಿ ಹೋಗಿ ಅದು ನೋಡಿಕೊಂಡೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನಾದ್ರು ತುಂಬ ಇಷ್ಟ ಆಗಿದೆ ಒಂದು ಶೇರು ಲೈಕು ಕಮೆಂಟು ಕೊಟ್ಬಿಟ್ರಪ್ಪ ಅಂತ ಹೇಳ್ತಾ, ನಿಮ್ಗೆ ನಿಜವಾಗ್ಲೂ ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು. ಮತ್ತು ನಾಳೆ ವೀಡಿಯೋದಲ್ಲಿ ಮತ್ತೆ ನಿಮಗೆ ಕಾಪು ಬೀಚ್ ಹೇಗಿದೆ ಅಂತ ತೋರಿಸ್ತೀವಿ. ಇದಕ್ಕಿಂತ ಮಲ್ಪೆ ಬೀಚ್ಗಿಂತ ಮಸ್ತಾಗಿದೆ. ಇಲ್ಲಿ ಹೋಗ್ತಾ ಫೋಟೋಶೂಟ್ ಕೂಡ ಮಾಡ್ಕೊಬೋದಿತ್ತು, ಬಟ್ ನಮ್ಗೆ ಟೈಮ್ ಇರಲಿಲ್ಲ, ಹಾಗಾಗಿ ಏನೂ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.